ಹಲ್ಲೆಲೂಯಾ ಹಲ್ಲೆಲೂಯಾ. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅವಕಾಶ ಕೊಟ್ಟದ ದೇವರಿಗೂ ದೇವಸ್ಥಾನಕ್ಕೂ ಸಲ್ಲಿಸ್ತೀನಿ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ ಆಮೆನ್. ಒಂದು ಚಿಕ್ಕ ಪ್ರಾರ್ಥನೆ ಮುಂದೆ ಹೋಗೋಣ. ಪರಿಶುದ್ಧನು ಮಹೋನ್ನತನು ಸರ್ವಶಕ್ತನು ಅದ ನಮ್ಮ ಪರಲೋಕ ತಂದೆ ದೇವರೇ ಅಪ್ಪ, ಈ ಒಂದು ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ ದೇವರು ಈ ವೇಳೆ ನನ್ನನ್ನೇ ನಿನ್ನ ಗಾಯವುಳ್ಳ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಅಪ್ಪ. ಬಂದಿರೋದು ಒಂದೊಂದು ದೇವರ ಮಕ್ಕಳನ್ನು ಅಪ್ಪ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ. ಒಂದೊಂದು ಹೃದಯಗಳನ್ನು ತಿಳಿದಿರುವ ದೇವರಾಗಿದ್ದೆ ಕರ್ತನೆ. ಹೌದು ಸ್ವಾಮಿ, ನಿನ್ನ ವಾಕ್ಯವಾದ ನಮ್ಮನ್ನು ಬಿಡುಗಡೆ ಮಾಡುವಂಥದ್ದು, ನಿನ್ನ ವಾಕ್ಯವಾದ ಶತ್ರುನ ಹೋರಾಟದ ಹೊರ ತರುವಂಥದ್ದು ಅಪ್ಪ. ನಿನ್ನ ವಾಕ್ಯದ ಶಕ್ತಿ ಒಬ್ಬೊಬ್ಬರ ಜೀವಿತದ ಬಲವಾದ ಕಾರಣ ನಡೆಸಲಿ ಎಂದು ಎಲ್ಲರೂ ಸಮರ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತನೆ. ದೇವರಾತ್ಮನ ಅಪ್ಪ, ನನ್ನನ್ನೇ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ. ನೀನು ಆಳ್ವಿಕೆ ಮಾಡೋದು ಯಾವ ಮಾನಸಿಕವಾದ ಮಾತು ಓಡುವಂತೆ ನಿನ್ನ ದಿವ್ಯ ಆಲೋಚನೆ ನಮ್ಮ ತಿಳಿಸಪಡಲಿ ಎಂದು ನನ್ನನ್ನೇ ಸಂಪೂರ್ಣವಾಗಿ ತಗ್ಗಿಸಿ ಸಮರ್ಪಿಸ್ತಾ ಇದ್ದಾನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ತಂದೆ ದೇವರೇ ಆಮೇಲೆ. ಹಲ್ಲೆಲೂಯಾ. ಎಷ್ಟು ಜನ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ ಆಮೇನ್. ಒಂದು ವಾಕ್ಯವನ್ನು ಧ್ಯಾನಿಸೋಣ. ಕೀರ್ತನೆಗಳು 84ನೇ ಅಧ್ಯಾಯ, ಕೀರ್ತನೆ 84ನೇ ಅಧ್ಯಾಯ 5, 6ನೇ ವಾಕ್ಯ ಓದೋಣ. ಬಲವನ್ನು ಹೊಂದುವ ಮನುಷ್ಯರು ಧನ್ಯರು. ಅವರು ಯಾತ್ರಾಪರರಾಗಿ ಕಣ್ಣೀರಿನ ತಗ್ಗುಗಳನ್ನು ದಾಟುವಾಗ ಅಲ್ಲಿ ಒರಟೆಗಳನ್ನು ತೋಡಿ ನೀರಿನ ಸ್ಥಳವಾಗಿ ಮಾಡುತ್ತಾರೆ. ಮುಂಗಾರು ಮಳೆಯು ಅದನ್ನು ಸಮೃದ್ಧಿಗೊಳಿಸುತ್ತದೆ. ಆಮೇನ್. ಹಲ್ಲೆಲೂಯಾ. ಈ ಒಂದು 2 ವಾಕ್ಯದಲ್ಲಿ 4 ವಿಷಯ ಅಡಕವಾಗಿದೆ. ಇಲ್ಲೇ ಇದ್ರೆ ಎಲ್ಲರೂ? ಇಲ್ಲೇ ಇರೋರಲ್ಲ ಹಲ್ಲೆಲೂಯಾನೇ. ಆಮೇಲೆ ಸ್ತೋತ್ರ. ಈ ಒಂದು 2 ವಿಷಯದಲ್ಲಿ 2 ವಾಕ್ಯದಲ್ಲಿ 4 ವಿಷಯ ಅಡಕವಾಗಿದೆ. ಒಂದು ಏನಂದ್ರೆ ದೇವರಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯನು. ಹಲ್ಲೆಲೂಯಾ. ದೇವರೇ ಬಲ ಹೊಂದುವವರು ಧನ್ಯರು. ಬರ್ಕೊಂಡವರು ಆದ್ರೆ ಬರ್ಕೊಳ್ಳಿ. ಈ ಒಂದು 2 ವಾಕ್ಯದಲ್ಲಿ ಮೊದಲನೇ ಪಾಯಿಂಟ್ ಬಂದ್ರೆ ದೇವರಲ್ಲಿ ಬಲ ಹೊಂದುವವರು ಧನ್ಯನು. ಹಲ್ಲೆಲೂಯಾ. 2ನೇ ಪಾಯಿಂಟ್ ಬಂದ್ರೆ ಕಣ್ಣೀರಿನ ಪರಿಸ್ಥಿತಿ. ಬಾಕ ಎಂದು ಇಬ್ರಿಯ ಭಾಷೆ ಅದು ಪದ. ಬಾಕ ಅಂದ್ರೆ ಕಣ್ಣೀರು ಎಂದರ್ಥ. ಹಲ್ಲೆಲೂಯಾ. 2ನೇ ಪಾಯಿಂಟ್ ಬಂದು ಕಣ್ಣೀರಿನ ಪರಿಸ್ಥಿತಿ. 3ನೇ ಪಾಯಿಂಟ್ ಬಂದು ಕಣ್ಣೀರಿನ ಕಣಿವೆಯ ನೀರಿನ ಬುಗ್ಗಿಯಾಗಿ ಮಾಡ್ತಾರೆ. ಕಣ್ಣೀರನ್ನು ಆ ಒಂದು ಕಣಿವೆಯನ್ನು ನೀರಿನ ಬುಗ್ಗಿಯಾಗಿ ದೇವರು ಮಾರ್ಪಡಿಸ್ತಾರೆ. 4ನೇ ವಿಷಯ ಬರುವಾಗ ಮುಂಗಾರು ಮಳೆಯ ಆಶೀರ್ವಾದ. ಹಲ್ಲೆಲೂಯಾ. ಈ ಒಂದು 2 ವಾಕ್ಯದಲ್ಲಿ ಈ ಒಂದು 4 ವಿಷಯ ಅಡಕವಾಗಿದೆ. ಮೊದಲು ದೇವರಲ್ಲಿ ಬಲ ಹೊಂದುವ ಮನುಷ್ಯರು ಧನ್ಯರು. ಇವತ್ತು ನಾವು ಈ ಒಂದು 4 ವಿಷಯ ನೋಡುವುದಾರೆ. ಒಂದು ವಾಕ್ಯದಲ್ಲಿ ಒಂದು ಅಧಿಕಾರ ನಮ್ಗೆ ದೇವರು ಕೊಟ್ಟಿದ್ದಾರೆ. ಎಷ್ಟು ಜನ ನಂಬ್ತೀರಾ? ದೇವರೊಂದು ಅಧಿಕಾರ ಕೊಟ್ಟಿದ್ದಾರೆ. ಅವುಗಳನ್ನು ಚೇಳುಗಳು ಸಮಸ್ತ ವೈರಿಗಳು ತುಳಿಯುವುದಕ್ಕೂ ಅಧಿಕಾರ ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಇಲ್ಲೇ ಇದ್ದೀರಾ? ದೇವರ ಅಧಿಕಾರ ಕೊಟ್ಟಿರುವಾಗ ನಾವು ಸುಮ್ಮನೆ ಕೂತು ಕಳೆದ ದಿನದಿಂದ ಪ್ರತಿಯೊಂದು ಈ ಯುದ್ಧದಿಂದ ಏನಪ್ಪ ಅಂದ್ರೆ ಆತ್ಮಿಕ ಯುದ್ಧ. ಉಪವಾಸ ಮಾಡುವಾಗ ಪ್ರತಿಯೊಬ್ಬರು ನಿಮ್ಗೆಲ್ಲ ಗೊತ್ತಿರೋದು, ಕಳೆದ ದಿನದಲ್ಲ ಉಪವಾಸ ಆಯ್ತು. ಉಪವಾಸ ಮಾಡುವಾಗ ಕೆಲವು ವಿಷಯಗೋಸ್ಕರ ಉಪವಾಸ ಮಾಡ್ತೀವಿ, ಕೆಲವರು ವೈಯಕ್ತಿಗೋಸ್ಕರ ಉಪವಾಸ ಮಾಡ್ತಾರೆ, ಕೆಲವರು ಕುಟುಂಬಕ್ಕೋಸ್ಕರ ಉಪವಾಸ ಮಾಡ್ತಾರೆ. ಆದ್ರೆ ಉಪವಾಸ ಮಾಡುವಾಗ ಆಲ್ರೆಡಿ ದೇವ್ರು ಬಿಡುಗಡೆ ಕೊಟ್ಟಿರ್ತಾರೆ. ಅಲ್ಲಯ್ಯ, ಆಲ್ರೆಡಿ ದೇವ್ರು ಯುದ್ಧದಲ್ಲಿ ಒಂದು ಜಯ ಕೊಟ್ಟಿದ್ದಾರೆ. ಆದ್ರೆ ಏನ್ ಮಾಡ್ತಾರೆ? ಇನ್ನೂ ಉಪವಾಸ ಮುಗಿದ್ಮೇಲೆ ಅಯ್ಯೋ ನಾನು ಸೋತೋಗಿದ್ದೇನೆ, ಅಯ್ಯೋ ನನ್ನ ಪರಿಸ್ಥಿತಿ ಹಿಂಗೆ ಅಂತ ಕೊರಗುದುಂಟು. ಅಲ್ಲಯ್ಯ, ಇವತ್ತು ಯುದ್ಧ ಶತ್ರು ಯಾವ ರೀತಿ ಬೇಕಾದ್ರೂ ಸ್ಟಾರ್ಟ್ ಮಾಡ್ಬೋದು. ಯುದ್ಧವನ್ನು ಮುಗಿಸುವ ದೇವರು ನನ್ನೊಟ್ಟಿಗಿದ್ದಾನೆ. ಆ ಒಂದು ಧೈರ್ಯ ನಮ್ಗಿರ್ಬೇಕು. ಅಲ್ಲಯ್ಯ, ಇಲ್ಲೇ ಇದ್ರ ಒಂದು ಹದ್ದು ನಿಮ್ಗೆ ತಿಳಿದಿರಂಗೆ ಪಕ್ಷಿಗಳಿಗೆ ರಾಜ ಹದ್ದು. ಅಲ್ಲೆಲಿಯ, ಅದು 40 ವರ್ಷ ಬದುಕಿರುತ್ತೆ. ಒಂದು ಹದ್ದು 40 ವರ್ಷ ಬದುಕುವಾಗ ಇನ್ನೇನು ಅದು ಕೊನೆ ದಿನ ಅದು ವಯಸ್ಸಾಯ್ತು ಅನ್ನೋ ಸಮಯದಲ್ಲಿ ಒಂದು ಒಳ್ಳೆ ಸ್ಥಳಕ್ಕೆ ಹೋಗ್ಬಿಟ್ಟು ಎತ್ತರೋ ಸ್ಥಳಕ್ಕೆ ಹೋಗ್ಬಿಟ್ಟು 150ರಿಂದ 180 ದಿನ ಅದನ್ನ ತಾನು ಸರಿಪಡಿಸ್ಕೊಂಡು ಎಲ್ಲ ಹೊಸದು ಕೊಕ್ಕಿ ಎಲ್ಲ ರೆಡಿ ಕುಕ್ಕೆ ಎಲ್ಲ ಹೊಸದ್ ಮಾಡ್ಕೊಂಡು ಮತ್ತೆ ಆಚೆ ಇನ್ನೂ 30 ವರ್ಷ ಬದುಕುತ್ತೆ. ಅಲ್ಲೇ ನಾನೇನು ಕೇಳ್ತಾ ಇದ್ದೀನಿ ಅಂದ್ರೆ, ಒಂದು ಉಪವಾಸ ಪ್ರಾರ್ಥನೆ ಮಾಡುವಾಗ ಆಲ್ರೆಡಿ ಕೆಲವು ವಿಷಯಗಳ ಮೇಲೆ ದೇವರು ಜಯ ಕೊಟ್ಟಿರ್ತಾರೆ. ಆದ್ರೆ ನಾವು ಇನ್ನೂ ಜಯ ಸಿಕ್ಕಿಲ್ಲ, ಇನ್ನೂ ಹೋರಾಟದಲ್ಲಿದ್ದೇವೆ, ಇನ್ನೂ ಬಲಯದಲ್ಲಿದ್ದೇವೆ, ಇನ್ನೂ ಕಷ್ಟದಲ್ಲಿದ್ದೇವೆ. ಶತ್ರು ಏನ್ ಮಾಡ್ತಾನೆ? ಉಪವಾಸ ಆಗಿದ್ದ ಕೆಲವೊಂದು ಹೋರಾಟ, ಕೆಲವೊಂದು ಯುದ್ಧಗಳು ಕುಟುಂಬದಲ್ಲಿ ತಂದಾಗ್ತಾನೆ, ಕೆಲವೊಂದು ಯುದ್ಧಗಳು ಒಂದು ಆತ್ಮಿಕ ಜೀವನ ಶತ್ರು ತಂದಾಗ್ತಾನೆ. ಆದ್ರೆ ನಿನಗೆ ವಿರುದ್ಧವಾಗಿ ಶತ್ರು ಯಾವುದೇ ದಿಕ್ಕಲ್ಲಿ ಬರ್ಬೋದು. ಆದ್ರೆ ಒಂದು ದಾರಿಯಲ್ಲಿ ಬಂದ್ರೆ 7 ದಾರಿ ಚದುರಿಸುವಂತ ದೇವರು ನನ್ನ ದೇವರಾಗಿದ್ದಾನೆ. ಎಷ್ಟು ಜನ ನಂಬ್ತೀರಾ? ಇವತ್ತು ನಿನ್ನ ಒಂದು ಹಲ್ಲೆಲೂಯಾ, ನಿನ್ನ ಮೇಲಿರುವಂತ ಕೃಪೆ ಶತ್ರು ಅದನ್ನು ಕದ್ದುಕೊಳ್ಳೋಕೆ ಆಗೋದಿಲ್ಲ. ನಿನ್ನ ಮೇಲಿರುವಂತ ದೇವರ ಒಂದು ಕೃಪೆ, ದೇವರ
ಹಸ್ತದಿಂದ ಬಂದಿರೋದು ಒಂದು ಕೃಪೆ. ಶತ್ರು ಕದ್ದುಕೊಳ್ಳೋಕ್ ಆಗೋದಿಲ್ಲ. ಅಲ್ಲೆಲಿಯ ಯೋಸೇಫನ ಬಟ್ಟೆಗಳನ್ನ ಕದ್ದುಕೊಂಡು ಬಿಸಾಕಿದ್ರು. ಅಲ್ಲೆಲಿಯ ಆದ್ರೆ ಒಂದು ಸ್ಥಳ ಎಲ್ಲಿ ತಲೆ ತಗ್ಗಿಸನು ಅಲ್ಲೇ ತಲೆ ಎತ್ತುವಾಗೆ ಮಾಡ್ರು. ಆದ್ರೆ ಇವತ್ತು ಶತ್ರುವಾದನು ನಿನ್ನ ಆತ್ಮಿಕ ಜೀವಿತದಲ್ಲಿ ಕೆಲವು ಕೃಪೆಗಳನ್ನ ಕದ್ದುಕೊಳ್ಳಕ್ಕೆ ಅನೇಕ ಪ್ಲಾನ್ ಮಾಡ್ಬೋದು. ಆದ್ರೆ ಶತ್ರುವಿಂದ ಸಾಧ್ಯವಿಲ್ಲ. ಯಾಕಂದ್ರೆ ಈ ಒಂದು ಆತ್ಮಿಕವಾದ ಯುದ್ಧದಲ್ಲಿ ನಿನಗೊಂದು ಜಯ ಇದೆ. ಆಲ್ರೆಡಿ ದೇವರಿಗೆ ಸಿಕ್ಕಿದೆ. ಆದ್ರೆ ಶತ್ರು ಆದ್ರೆ ಏನ್ ಮಾಡ್ತಾನೆ, ನೋಡು ನಿನ್ನ ಪರಿಸ್ಥಿತಿ ಹಿಂಗಾಗಿದೆ, ನೋಡು ಕುಟುಂಬದಲ್ಲಿ ಹಿಂಗಾಗಿದೆ, ನೋಡು ನಿನ್ನ ಕೆಲಸದಲ್ಲಿ ಈ ತರ ಇದೆ, ನೋಡು ನೀನು ದುಡಿತಿದ್ಯಾ ಆದ್ರೆ ಏಳಿಗೆ ಆಗ್ತಾ ಇಲ್ಲ. ಅಲ್ಲೆಲ್ಲಿಯ ಕಳೆದ ದಿನದಲ್ಲಿ ನಾನು ನನ್ನ ಜೀವಿತ ನೋಡಿದ ಇಷ್ಟು ಇದೆ ಗೋಳಾಡ್ತಾ ದೇವ್ರೆ, ಏನಪ್ಪ ಬಿಡುವು ಇಲ್ದಂಗ್ ದುಡಿತಾ ಇದ್ದೀನಿ ನೋಡ್ರೆ, ಕಾರ್ ಲೋನ್ ಕಟ್ಟಕ್ ಅಡ್ಜಸ್ಟ್ ಆಗ್ತಿಲ್ಲ. ತುಂಬಾ ಪರಿಸ್ಥಿತಿಗಳಿದ್ರೆ ನಾನು ಗೋಳಾಡುದುಂಟು. ಆದ್ರೆ ಕೆಲವು ವಿಷಯಗಳು ಅದ್ರ ಒಂದು ಪಾಠ ದೇವ್ರು ಕಲ್ಸ್ಕೊಟ್ರು. ದೇವರ ಮಗುವೆ, ಇವತ್ತು ಆತ್ಮಿಕವಾದ ಯುದ್ಧದಲ್ಲಿ ನಾವು ಯುದ್ಧದಲ್ಲಿ ಯಾವೊಂದು ಹೋರಾಟ, ಒಂದು ಯುದ್ಧ ನಮ್ಗೆ ಬರುವಾಗ ನಾವು ಹಂಗೆ ಕೆಲವು ಯುದ್ಧದಲ್ಲಿ ಸೋತೋದಕ್ಕಲ್ಲ, ಆ ಯುದ್ಧದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೀನು ಮೇಲಕ್ಕೆ ಬರ್ಬೇಕು ಅನ್ನೋ ದೇವರ ಉದ್ದೇಶ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲ ಯುದ್ಧ ಬರುವುದು ನಿನ್ನನ್ನು ನಾಶ ಮಾಡೋದಕ್ಕಲ್ಲ, ನಿನ್ನ ಸ್ಥಾನವನ್ನ ಬದಲಾಯಿಸುವುದಕ್ಕೆ. ಆತ್ಮಿಕವಾದ ಸ್ಥಾನ ನೀವು ಸೋತು ಹೋಗಿ ಬಿದ್ದೋಗಿ ಪ್ರಾರ್ಥನೆ ಬಿದ್ದೋಗಿ ಹಂಗೆ ಇರುವುದಕ್ಕಲ್ಲ. ಒಂದು ಎಷ್ಟೋ ಜನ ಅನ್ಕೋತಾರೆ, ಏತಪ್ಪ ಏನಿದೆ ಉಪವಾಸ ಮಾಡಿ ಮುಗಿಸಿದ ಮೇಲೆ ನನ್ನ ಕುಟುಂಬದಲ್ಲಿ ಒಂದು ಬೆಲೆ, ನನ್ನ ಕೆಲಸದಲ್ಲಿ ಒಂದು ಸಮಾಧಾನ ಇಲ್ಲ, ನನ್ನ ಆತ್ಮಿಕ ಜೀವಿತದಲ್ಲಿ ಒಂದು ಸಮಾಧಾನ ಇಲ್ಲ. ಅಲ್ಲಲ್ಲಿ ನಿನ್ನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನು. ಅಲ್ಲೆಲ್ಲ ಅವರು ಯಾತ್ರಾ ಪರರಾಗಿ ಕಣ್ಣೀರಿನ ತಗ್ಗಿನ ದಾಟುವಾಗ, ದೇವರ ಮಹಿಮೆ ಒಬ್ಬೊಬ್ಬರ ಜೀವಿತ ಚಲಿಸಪಡುವಾಗ, ದೇವರ ಮಗ ಶತ್ರುವಾದ ಯುದ್ಧ ತಂದಾಕ್ತಾರೆ. ಆ ಯುದ್ಧ ತಂದಾಕುವಾಗ ನಿನ್ನನ್ನು ನಾಶ ಪಡೋದಕ್ಕಲ್ಲ, ಆ ಯುದ್ಧದಲ್ಲಿ ನನ್ನ ದೇವರು ನಿಮಗೊಂದು ಜಯವನ್ನಿಟ್ಟಿದ್ದಾರೆ. ಆ ಯುದ್ಧದಲ್ಲಿ ನಿಮಗೊಂದು ಸ್ಥಾನವನ್ನು ದೇವರು ಬದಲಾಯಿಸ್ತಾ ಇದ್ದಾರೆ. ನೀನು ಹೋರಾಡೋದು ಮನುಷ್ಯ ಮಾತ್ರದಲ್ಲಿ ಹೋರಾಟ ಅಲ್ಲ. ಅಲ್ಲಿ ಅವುಗಳ ಕೆಲವು ಸಮಸ್ತ ವೈರು ತೊಳೆಯುವುದು ಅಧಿಕಾರ ದೇವರು ಕೊಟ್ಟಿರುವಾಗ ಇನ್ನೂ ನೀವು ಹಿಂಗೆ ಹೋರಾಡೋದು ಕೂತಿರೋದಕ್ಕಲ್ಲ. ಅಲ್ಲೆಲ್ಲಿಯ ದೇವರ ಮಗು ಅನೇಕ ನಾವು ಪ್ಲಾನ್ ಮಾಡ್ತೀವಿ, ತೀರ್ಮಾನಗಳು ಮಾಡ್ತೀವಿ. ದೇವರ ಹಿಂಗಿರ್ಬೇಕು, ಆತರ ಮಾಡ್ಬೇಕು, ಇವತ್ತು ಈ ವಾರದಿಂದ ಈ ತರ ಪ್ರಾರ್ಥನೆ ಮಾಡೋಣ, ಈ ವಾರದಿಂದ ಈ ರೀತಿ ಇರೋಣ ಅಂತ ಕೆಲವು ಅನೇಕರು ಒಂದು ವೈಯಕ್ತಿಕ ತೀರ್ಮಾನ ಮಾಡ್ತಾರೆ. ಆ ತೀರ್ಮಾನ ನೇಣಿಲಕ್ಕಾಗಲ್ಲ. ಯಾಕಂದ್ರೆ ಶತ್ರು ಅದನ್ನ ಕೆಲವು ಬೀಜಗಳಾಗ್ತಾನೆ. ಶತ್ರು ಕೊಡುವಂತ ಬೀಜಗಳಿಗೆ ನಾವೇನ್ ಮಾಡ್ತೀವಿ, ಬಿದ್ದೋಗ್ತಾ ಇದೀವಿ. ಅಲ್ಲೆಲ್ಲ ಕೆಲವೊಂದು ಯುದ್ಧ ಬರ್ತಾ ಇದೆ ಅಂದ್ರೆ, ಕುಟುಂಬದಲ್ಲಿ ಕೆಲವೊಂದು ಯುದ್ಧ ಬರ್ತಾ ಇದೆ, ಆತ್ಮಿಕ ಜೀವಿತ ಕೆಲವೊಂದು ಯುದ್ಧಗಳು ಬರ್ತಾ ಇದೆ ಅಂದ್ರೆ, ಆ ಆತ್ಮಿಕ ಜೀವಿತದಲ್ಲಿ ಯುದ್ಧದಲ್ಲಿ ನೀನು ಸೋತು ಹೋಗೋದಕ್ಕಲ್ಲ, ನಿನ್ನ ಸ್ಥಾನ ಕೆಲವು ಬದಲಾಗ್ತಾ ಇದೆ. ಅಲ್ಲೆಲ್ಲಿಯ ನಾವು ಶತ್ರು ಜೊತೆ ಯುದ್ಧ ಮಾಡುವಾಗ ಆ ಶತ್ರುನ ಹಿಡಿದು ಪ್ರಾರ್ಥನೆ ಮಾಡ್ಬೇಕು. ಕೆಲವು ಸಮಯದಲ್ಲಿ ನಾವು ಅನ್ಕೋತೀವಿ, ಏನಪ್ಪಾ ಎಲ್ಲಾರು ಮನೆ ದೋಷ ತೂತು. ಕುಟುಂಬದಲ್ಲಿ ಬರುವ ಕೆಲವು ಗಲಿಬಿಲಿಗಳು ಬರುತ್ತೆ, ಮನಸ್ತಾಪ ಬರುತ್ತೆ, ಜಗಳ ಬರುತ್ತೆ. ಅಲ್ಲೆಲ್ಲಿಯ ಇದು ಬಂತು ಹೋಗ್ಬಿಟ್ಟು ನಾವು ಮಾತಾಡ್ರೆ, ನಾವ್ ಅಮ್ಮ ಹಿಂಗನ್ಬಿಟ್ರು, ನಾವ್ ಅಪ್ಪ ಹಿಂಗನ್ಬಿಟ್ರು, ನನ್ ಮಗಳು ಹಿಂಗನ್ಬಿಟ್ರು, ನಾವು ಮಾತಾಡೋಣಾಗುತ್ತೆ, ಇನ್ನೂ ಗಲಿಬಿಲಿ ಜಾಸ್ತಿ ಆಗುತ್ತೆ. ಆದ್ರೆ ಇದರ ಹಿಂದೆ ಶತ್ರು ಎಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ, ಇದರ ಕುಟುಂಬದ ಹಿಂದೆ ಶತ್ರು ಎಲ್ಲಿ ಕಾರ್ಯ ಮಾಡ್ತಾರೆ, ಆ ಶತ್ರುನ ಹಿಡಿದು ಕಟ್ಟಬೇಕು. ಶತ್ರುವೇ, ನನ್ನ ಕುಟುಂಬ ದೇವರನ್ನ ಆರಿಸಲ್ಪಟ್ಟ ಕುಟುಂಬವಾಗಿದೆ. ಈ ಮೇಲೆ ಶತ್ರುವಿಗೆ ಜಾಗವಿಲ್ಲ. ಶತ್ರು ಬಿಟ್ಟು ತೊಲಗು. ನೀನು ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕು. ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿ ಶತ್ರು ಎಲ್ಲಿ ಪ್ರಾರ್ಥನೆ ಮಾಡ್ತಾ, ಎಲ್ಲಿ ಪ್ಲಾನ್ ಮಾಡ್ತಾ ಇದ್ದಾನೆ, ಅದ್ರ ಮೇಲೆ ನೀನು ಹೋರಾಡಬೇಕು. ಅಲ್ಲೆಲ್ಲ ಉಪವಾಸ ಮಾಡಿ ಪ್ರಾರ್ಥನೆ ಮಾಡುವಾಗ ಸಭೆಯಲ್ಲಿ ಬಿಡುಗಡೆ ಕೆಲವು ದೇವರು ಕೊಟ್ಟಿರ್ತಾರೆ, ಕುಟುಂಬದಲ್ಲಿ ಬಿಡುಗಡೆ ಆಲ್ರೆಡಿ ಕೊಟ್ಟಿದ್ದಾರೆ, ಆತ್ಮಿಕ ಜೀವಿತದಲ್ಲಿ ಬಿಡುಗಡೆ ಆಲ್ರೆಡಿ ಕೊಟ್ಟಿದ್ದಾರೆ. ಆದ್ರೆ ನಾವೇನ್ ಮಾಡ್ತೀವಿ, ಅಯ್ಯೋ ಬಿಡುಗಡೆ ಇಲ್ಲ, ಅಯ್ಯೋ ಬಿಡುಗಡೆ ಇಲ್ಲ ಅಂತ ಇನ್ನು ಕೊರಗುದುಂಟು. ಅಲ್ಲೆಲ್ಲ ಕೆಲವರು ಈ ದಿನದಲ್ಲೊಂದು ಯೋಚನೆಗಳ ಮೇಲೆ ನಾವು ಜಯ ಹೊಂದಬೇಕು. ಕೆಲವು ಯೋಚನೆಗಳು ತಪ್ಪಾದ ಯೋಚನೆಗಳು ನಮ್ಮ ಮನಸ್ಸಿನಲ್ಲಿ ಒಬ್ಬರೇ ಇರುವಾಗ ಬೇಡವಾದ ಆಲೋಚನೆಗಳು ಬರುತ್ತೆ. ಸೈತಾನ ಅದನ್ನು ಒಬ್ಬಂಟಿಗರ ಇಡಬೇಕಾದ್ರೆ ಶತ್ರು ಅದನ್ನು ಹಿಡಿಯೋದು. ಇವತ್ತು ನಾವು ಪ್ರಾರ್ಥನೆ ಮಾಡುವ ಕುಟುಂಬದಲ್ಲಿ ಗಂಡ ಹೆಂಡತಿ ಸಭೆಯಾಗಿ ಸಹೋದರ ಸಹೋದರಿ ಐಕ್ಯತೆಯಾಗಿದ್ದು, ನಾವು ನಿನ್ನ ವಿಷಯ ಏನು, ನಾನು ಪ್ರಾರ್ಥನೆ ಮಾಡ್ತೇವೆ, ಧೈರ್ಯವಾಗಿರು, ನಿನ್ನ ವಿಷಯದ್ದು ನಾವು ಪ್ರಾರ್ಥನೆ, ಅದು ದೇವರಿಂದ ಬಲ ತಿಳಿಸುತ್ತೆ. ನಿನ್ನ ವಿಷಯಕ್ಕೆ ಇನ್ನೊಬ್ರು ಕಲ್ಲೋಗಿ, ಓ ಸಹೋದರ, ಓ ಸಹೋದರಿ, ಅರ್ಥ ಆಯ್ತಾ, ಅವ್ರ ಮನೆ ದೋಸೆ ತೂತು, ಇವ್ರ ಮನೆ ದೋಸೆನೂ ತೂತಾಗಿರುತ್ತೆ, ಇವ್ರ ವಿಷಯ ತಗೊಂಡು ಅಲ್ಲೋದು, ಆ ವಿಷಯ ಇಲ್ಲೋದು, ಹಿಂಗೋದ್ರೆ ಬಿಡುಗಡೆ ನಡೆಯೋದಿಲ್ಲ. ಅಲ್ಲೆಲ್ಲ ನಿನ್ನ ಸಹೋದರಿಗೆ ಅಥವಾ ನಿನ್ನ ಸಹೋದರಿಗೆ ಒಂದು ಮರ್ಯಾದೆ ಹೋಗ್ತಿದ್ರೆ, ಅಯ್ಯೋ ನನ್ನ ಸಹೋದರ ಹೋದ್ರೆ ನಮಗ್ ಮರ್ಯಾದೆ ಹೋಗುತ್ತೆ ಅಂತ ಆ ಒಂದು ತಿಳುವಳಿಕೆ ಇರ್ಬೇಕು. ಮನುಷ್ಯನ ಜೀವಿತ ತಪ್ಪು ನಡೆಯುತ್ತೆ, ಪಾಪಗಳು ನಡೆಯುತ್ತೆ. ದೇವರ ಸರಿ ತಪ್ಪು ಪಾಪಗಳನ್ನು ಒಪ್ಪಿಕೊಂಡು ಅರ್ಕೆ ಮಾಡಿ ಬಿಟ್ಟು ಬಿಡುವಂಗೆ ಕ್ಷಮಾಪಣೆ ಉಂಟು. ಏನ್ ಅಂತ ದೊಡ್ಡ ಪಾಪ ಅಲ್ಲ, ಎಲ್ಲ ಗೊತ್ತಿಲ್ಲ ಏನೋ ಮಾತಾಡಿದ್ರೆ, ಬಾಯಿ ದುಡುಕಿ ಮಾತಾಡಿದ್ದೇನೆ, ಸಹೋದರ ಧೈರ್ಯವಾಗಿರು, ಇನ್ಮೇಲೆ ಹಿಂಗ್ ಮಾತಾಡ್ಬೇಡ, ದೇವ್ರ ಒಟ್ಟಿಗಿದ್ದಾರೆ. ಅದನ್ನು ಹಂಗೆ ಹೇಳೋದಂಗಿದೆ.
ನೋಡ್ದಾ ಇನ್ನೊಬ್ರ ಹತ್ರ ಬಿಟ್ಟು ಅವಳು ಹಂಗನ್ಬಿಟ್ಲು, ಒಂದ್ ಪ್ರೈಸ್ ದಾರ್ ಕೊಟ್ಟಿಲ್ಲ, ಮಾತಾಡಿಲ್ಲ, ಮಕ ತುರ್ಸ್ಬಿಟ್ರು. ಹಿಂಗ್ ಹೇಳ್ರ ಹೇಳು, ಇನ್ನು ಉರಿಯೋ ಬೆಂಕಿಗೆ ತುಪ್ಪ ಸುರಿದಂಗ ಆಗುತ್ತೆ. ಅಲ್ಲೆಲಿಯಾ ಇವತ್ತು ನಾವು ಕೆಲವೊಂದು ಬಲ ಹೊಂದಬೇಕು. ಆತ್ಮಿಕ ಜೀವಿತದಲ್ಲಿ ಯುದ್ಧ ಬರುವಾಗ ನಾವು ಯುದ್ಧದಲ್ಲಿ ಸೋತೋಗುದಕ್ಕಾಗಿ ಕೆಲವು ಪರಿಸ್ಥಿತಿಗಳು ಬರೋದಿಲ್ಲ. ಆ ಯುದ್ಧದಲ್ಲಿ ನಿನ್ನ ಸ್ಥಾನ ಬದಲಾಗುತ್ತೆ. ಆತ್ಮಿಕವಾದ ಸ್ಥಾನ, ಆತ್ಮಿಕವಾದ ಜೀವಿತ ನಿನ್ನ ಜೀವಿತದಲ್ಲಿ ಬದಲಾಗಬೇಕು ಅಂತ ದೇವರು ಕೆಲವೊಂದು ಹೋರಾಟದಲ್ಲಿ ದೇವರೇ ಬಿಟ್ಬಿಡ್ತಾರೆ. ಅಲ್ಲೆಲಿಯಾ ಅದರ ಮಧ್ಯೆ ನಾವು ಇದನ್ನ ಧೈರ್ಯವಾಗಿ ಎದ್ದೇಳಬೇಕು. ನಿನಗೆ ಎದುರ ಕಲ್ಪಿಸುವ ಯಾವ ಆಯುಧವು ಜಯಿಸದು. ಯುದ್ಧವು ನಿನ್ನದಲ್ಲ, ನನ್ನ ದೇವರು ಯುದ್ಧ ಮಾಡುವಂತಾಗಿದ್ದಾರೆ. ಇವತ್ತು ಶತ್ರು ಯಾವುದೇ ರೀತಿ ಪ್ಲಾನ್ ಮಾಡ್ಬೋದು. ನಿನ್ನ ಯೋಚನೆಗಳು ಬೇಡವಾದ, ಕೆಲವ್ರಿಗೆ ಏನ್ ಮಾಡ್ತಾರೆ, ಬೇಡವಾದ ಯೋಚನೆ. ಆ ಯೋಚನೆ ಮೇಲೆ ನಾವು ಜಯ ಹೊಂದಬೇಕು. ಅಲ್ಲೆಲ್ಲಿಗೆ ಯೋಚನೆ ಬರುವಾಗ ನಾವು ವಾಕ್ಯವನ್ನು ಧ್ಯಾನ ಮಾಡ್ಬೇಕು. ದೇವರೇ, ನನಗೆ ಈ ಒಂದು ವಾಗ್ದಾನ ಕೊಟ್ಟಿದ್ಯಾ, ಈ ವಾಗ್ದಾನ ನನ್ನ ಜೀವಿತದಲ್ಲಿ ಬಲವಾದ ಕಾರ್ಯ ನಡೆಯುತ್ತೆ. ಯಾವಾಗ ನಿನ್ನ ಜೀವಿತದಲ್ಲಿ, ನಿನ್ನ ಆತ್ಮಿಕ ಜೀವಿತದಲ್ಲಿ ವಾಕ್ಯಗಳು ಎದ್ದು ಬರುತ್ತೋ, ಶತ್ರು ಯೋಚನೆ ಕೊಡುವಂತ ಎಲ್ಲ ಆಲೋಚನೆಗಳು ಹೃದಯಕ್ಕೆ ಹೋಗೋದಿಲ್ಲ. ಅಲ್ಲೆಲ್ಲಿಯ ಕೀರ್ತನೆ 149 6ನೇ ವಾಕ್ಯ ಓದೋಣ. Psalms 149:6. ಅವರ ಬಾಯಲ್ಲಿ ಯೆಹೋವನ ಸ್ತೋತ್ರವು ಕೈಯಲ್ಲಿ ಇಬ್ಬಾಯಿ ಕತ್ತಿಯನ್ನು ಸೂಚಿಸ್ತದೆ, ವಾಕ್ಯವನ್ನು ಸೂಚಿಸ್ತದೆ. ದೇವರ ವಾಕ್ಯ ನಿನ್ನಲ್ಲಿರುವಾಗ ಇಬ್ಬಾಯಿ ಕತ್ತಿ ಇರುವಷ್ಟು ಬಲ. ಅಲ್ಲೆಲ್ಲಿಯ ಇವತ್ತು ನಾವು ಒಂದು ಹೇಳ್ತಾರೆ, ಒಂದು ಸತಿ ಶತ್ರು ಅದನ್ನು ಬಂದು ಶತ್ರು ತಂತ್ರೋಪಕಾರಗಳ ಮೇಲೆ ನಾವು ಹಿಡಿದು ಇದನ್ನ ಜಯ ಹೊಂದಬೇಕು. ಯಾವ ರೀತಿ ಶತ್ರು ಪ್ಲಾನ್ ಮಾಡ್ತಾ ಇದ್ದಾರೆ. ನಾವು ಒಬ್ಬ ಕುಟುಂಬದಲ್ಲಿ ಒಬ್ಬ ವ್ಯಕ್ತಿ ನಮ್ಮ ದೇವರೊಂದು ಶಿರಸ್ಸಾಗಿ ಒಬ್ಬ ಕುಟುಂಬದ ಒಂದು ತಲೆಯಾಗಿ ಕೊಟ್ಟಿರುವಾಗ, ಕುಟುಂಬದ ಗಂಡ ಇರ್ಬೋದು, ಹೆಂಡತಿ ಇರ್ಬೋದು, ನಮ್ಮನ್ನ ದೇವ್ರು ಕರೆದಿರುವಾಗ ಕೆಲವೊಂದು ಅಧಿಕಾರ ದೇವ್ರು ಕೊಟ್ಟಿರ್ತಾರೆ. ಇವತ್ತು ನಾವು ಪ್ರಾರ್ಥಿಸಿ ಶತ್ರು ಮಾಡುವಂತ ದುರಾಲೋಚನೆ ಮೇಲೆ ನಾವು ಜಯ ಹೊಂದಬೇಕು ಹೊರತು ಶತ್ರು ಮಾಡ್ದ ಅಂತ ಶತ್ರುನ ಹೊಗಳೋದಲ್ಲ. ಶತ್ರುನ ಆಲ್ರೆಡಿ ನಿನ್ನ ಕಾಲ್ ಕೆಳಗಡೆ ಕೊಟ್ಟಿದ್ದಾರೆ, ಇನ್ನ ತುಳಿಯೋದೊಂದೇ ಬಾಕಿ ಇದೆ. ಇವತ್ತೇನ್ ಮಾಡಿದ್ದಾರೆ, ಶತ್ರುನ ಒಳಗೆ ಬೀಳ್ತಾ ಇದ್ದಾರೆ. ಅಲ್ಲೆಲಿಯಾ ಇವತ್ತು ನಾವು ಶತ್ರುನ ಹೊಗಳ್ಕೊ ಕುತ್ಕೊಳ್ಳೋದಲ್ಲ. ಶತ್ರು ಮೊದಲು ನಿನ್ನ ಮೇಲೆ ಒಂದು ಯೋಚನೆ ಆಗ್ತಾನೆ, ಬೇಡವಾದ ಯೋಚನೆ. ನಿನ್ನ ಮೈಂಡ್ ದೇವ್ರ ಶತ್ರು ಆದವನು ಏನ್ ಮಾಡ್ತಾನೆ, ಅಟ್ಯಾಕ್ ಮಾಡ್ತಾನೆ. ಇವತ್ತು ನಿನ್ನ ಇದ್ರ ಮಧ್ಯದಲ್ಲಿ ಬೇಡವಾದ ಆಲೋಚನೆ, ಹೃದಯದಲ್ಲಿ ಬೇಡವಾದ ಚಿಂತನೆ ನಿನ್ನ ಮೈಂಡ್ ಅಲ್ಲಿ ಇರುವುದೇ ಆದ್ರೆ ಸಭೆಯಿಂದ ಹೋಗುವಾಗ ಅದನ್ನು ಧೈರ್ಯ ಹಾಕಬೇಕು. ಸಭೆಯಿಂದ ಹೋಗುವಾಗ ಒಂದು ಬಿಡುಗಡೆ ಹೊಂದಿಗೆ ಹೋಗ್ಬೇಕು. ಶತ್ರು ಏನೇ ಪ್ಲಾನ್ ಕೊಟ್ಟಿರ್ಬೋದು, ನೋಡು ಹಿಂಗಾಯ್ತು ಹಂಗಾಯ್ತು, ಆಲ್ರೆಡಿ ದೇವ್ರು ಜಯ ಕೊಟ್ಟಿದ್ದಾರೆ, ಆಲ್ರೆಡಿ ದೇವ್ರು ಬಿಡುಗಡೆ ಕೊಟ್ಟಿದ್ದಾರೆ. ಈಗ ಬರುವಂತ ಯುದ್ಧ ನೀನು ಕೆಳಕ್ಕೆ ಹೋಗ್ಬೇಕು, ಸೋತೋಗ್ಬೇಕು ಅಂತಲ್ಲ, ನಿನ್ನ ಒಂದು ಆತ್ಮಿಕವಾದ ಸ್ಥಾನ ಬದಲಾಗುತ್ತೆ. ಪ್ರಾರ್ಥನೆ ಜೀವಿತ ಬದಲಾಗುತ್ತೆ. ನೀನು ಮಾಡುವಂತ ಪ್ರಾರ್ಥನೆ ಅನೇಕರಿಗೊಂದು ಮಾನಸಾಂತರ ಉಂಟಾಗುತ್ತೆ, ಅನೇಕರೊಂದು ಬಿಡುಗಡೆ ಆಗುತ್ತೆ. ಅದು ಕಣ್ಣೀರಿನ ತಂಪಿ ದಾಟುವಾಗ ದೇವರಾತ್ಮ ಬರಲಿ ಶಕ್ತಿ ಚಲಿಸುತ್ತೆ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲಿಯ ನಿನ್ನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನೋ. ಇವತ್ತು ನಾವು ಬಲ ಹೊಂದುತ್ತಿರುವುದು ದೇವರಲ್ಲಿ ಆಗಿದೆ. ತಿಳುವಳಿಕೆ ಇರಬೇಕು ನಮ್ಗೆ. ಯಾರೋ ಬಂದು ಹೇಳ್ತಾ ಇದಾರೆ, ಬ್ರದರ್ ಬಂದ್ ಹೇಳ್ರು, ಸಿಸ್ಟರ್ ಬಂದ್ ಹೇಳ್ರು, ದೇವರ ವಾಕ್ಯ ನಿನ್ನಲ್ಲಿರುವಾಗ ಅವರ ಬಾಯಲ್ಲಿ ದೇವರ ವಾಕ್ಯವು ಅವರ ಬಾಯಲ್ಲಿ ಯೆಹೋವನ ಸ್ತೋತ್ರ ಯಾವಾಗಲೂ ಬರುತ್ತಿರುತ್ತದೆ. ಶತ್ರು ಮುಟ್ಟಕ್ಕಾಗೋದಿಲ್ಲ. ಅಲ್ಲೆಲಿಯ ಕೈಯಲ್ಲಿ ಇಬ್ಬಾಯಿಯ ಕತ್ತಿಯಂತೆಯೂ ಇರಲೆ. ಇವತ್ತು ದೇವರ ವಾಕ್ಯ ನೀನು ಇಬ್ಬಾಯಿ ಕತ್ತಿಯಾಗಿ ಇಡುವುದಾದ್ರೆ ಶತ್ರು ನಿನ್ನ ಕುಟುಂಬದ ಮೇಲೆ ಒಂದು ದಾರಿಯಲ್ಲಿ ಬಂದ್ರೆ ಅವನು 7 ದಾರಿ ಚದುರುವಾಗಿ ನನ್ನ ದೇವರು ಮಾರ್ಪಡುತ್ತಾರೆ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲಿಯ ಇವತ್ತು ಉಪವಾಸ ಮಾಡುವಾಗ ಉಪವಾಸ ಬೇರೆ, ಉಪವಾಸ ಮಾಡಿದ್ರೆ ಆಲ್ರೆಡಿ ಉಪವಾಸನೆ ಬಿಡುಗಡೆ ಕೊಟ್ಟಿದ್ದಾರೆ, ಆಲ್ರೆಡಿ ಜಯ ಕೊಟ್ಟಿದ್ದಾರೆ. ಇನ್ನು ನೀನು ಹಂಗೆ ಕೂತಿರುವುದಕ್ಕಲ್ಲ. ಅಲ್ಲೆಲಿಯ ಇವತ್ತೊಂದು ಹೆಸರಿನ ಜೀವಿತ ನೋಡುವುದಾದ್ರೆ ಆ ದೇವರ ಜನರ ವಿರುದ್ಧವಾಗಿ ಹಾಮಾನನಿದ್ದ. ಅಲ್ಲೆಲಿಯ ನಾಶಪಡಿಸ್ಬೇಕು ಅಂತ. ಅಲ್ಲಿ ಒಂದು ವಾಕ್ಯ ನಾವು ಓದೋಣ. ಹೆಸರು ಬರುವಂತಹ ಪುಸ್ತಕ ತೆಗಿರಿ, 5ನೇ ಅಧ್ಯಾಯ 1ನೇ ವಾಕ್ಯ. 5ನೇ ಅಧ್ಯಾಯ 1ನೇ ವಾಕ್ಯ ಓದಿ. ಇಲ್ಲಿ ಅಬ್ಸರ್ವ್ ಮಾಡೋಕ್ ವಾಕ್ಯ ಆಳವಾಗಿ. 3ನೆಯ ದಿನದಲ್ಲಿ ಎಷ್ಟೇನು ರಾಜ್ಯ ವಸ್ತ್ರ ಭೂಷಿತಳಾಗಿ. 1 ನಿಮಿಷ ಸರ್. ಅಲ್ಲಿ ಎಷ್ಟನೇ ದಿನ? 3ನೇ ದಿನ. ಅವಳು ಉಪವಾಸ ಮಾಡಿದ ಎಷ್ಟು ದಿವಸ? 3 ದಿವಸ. ಉಪವಾಸ ಮಾಡಿದ ತಕ್ಷಣ ಹೋದ್ಲಾ?
ಉಪವಾಸ ಮುಗ್ದಿ 3ನೇ ದಿವಸ ಅವಳೇನ್ ಗೋಣಿತ ಉಪವಾಸ ಮಾಡೋ ಹೆಂಗಿದ್ಲು ಗೋಣಿ ತಟ್ಟಿ ಹೇಳ್ಕೊಣ ದೇವ್ರ ಸಮ್ಮುಖದಲ್ಲಿ ಇವಾಗ ಹೆಂಗಿದ್ದಾಳೆ ರಾಜ ವಸ್ತ್ರವನ್ನ ಅಲ್ಲೆಲ್ಲಿಯ ಒಂದು ಅಧಿಕಾರದಿಂದ ದೇವ್ರ ರಾಜ ಮಾಡಿದ್ದಾರೆ, ದೇವ್ರ ಬಿಡುಗಡೆ ಕೊಟ್ಟಿದ್ದಾರೆ, ದೇವ್ರು ನಡೆಸಿದ್ದಾರೆ. ಆ ನಂಬಿಕೆಯಲ್ಲಿ ಎದ್ದು ಹೋಗ್ತಾ ಇದ್ದಾರೆ. ಇವತ್ತು ಸಭೆಯಲ್ಲಿ ಬಿಡುಗಡೆ ಕೊಟ್ಟಿದ್ದಾರೆ, ಕುಟುಂಬದಲ್ಲಿ ಬಿಡುಗಡೆ ಕೊಟ್ಟಿದ್ದಾರೆ, ತನ್ನ ಜೀವಿತ ಅದ್ಭುತ ಮಾಡಿದ್ದಾರೆ, ದೇವರು ಶತ್ರುವಿನ ಕಾರ್ಯ ಮಾಡಿಸಿದ್ದಾರೆ. ಆ ನಂಬಿಕೆಯಲ್ಲಿ ಎದ್ದೇಳುವಾಗ ಶತ್ರು ನಡಗಬೇಕು. ನೀನು ನೋಡಿ ಶತ್ರು ಹೋಗ್ಬೇಕು ಅಂತ ಶತ್ರು ನೋಡಿ ನೀನು ಭಯ ಪಡೋದಲ್ಲ. ಇವತ್ತು ನಾವು ಎದ್ದೇಳುವಾಗ ಅಲ್ಲೆಲ್ಲಿಯ ಕಳೆದ ವಾರ ಅಲ್ಲ, ನಾವು ಉಪವಾಸ ಸ್ಟಾರ್ಟ್ ಅವಳೇ ಎಂದು ಕಳೆದ ವಾರ ಉಪವಾಸ ಕೊನೆ ದಿವಸ ಇದೆ. ಉಪವಾಸ ಸ್ಟಾರ್ಟ್ ಮಾಡುವಾಗಲೇ ದೇವರು ಬಿಡುಗಡೆ ಕೊಟ್ಟಿದ್ದಾರೆ. ಉಪವಾಸ ಸ್ಟಾರ್ಟ್ ಮಾಡುವಾಗಲೇ ದೇವರು ಸಭೆಗಳಲ್ಲಿ ವೈಯಕ್ತಿಕ ಜೀವಿತದಲ್ಲಿ ದೇವರು ಬಿಡುಗಡೆ ಕೊಟ್ಟಿದ್ದಾರೆ. ಆದರೆ ಶತ್ರುವಾದವನು ಯೋಚನೆ ಅನೇಕರ ಮೈಂಡ್ ಅಲ್ಲಿ ಬೇಡವಾದ ಬೀಜ ಆಗ್ತದೆ. ಇವತ್ತು ನಾನು ಅದಕ್ಕೆ ಹೇಳಿದೆ, ಬೇಡವಾದ ಯೋಜನೆ ಶತ್ರುನ ನಿಮ್ಮ ಮೈಂಡ್ ಗಳಲ್ಲಿ ಬೇಡವಾದ ಚಿಂತೆ ಇರುವುದಾದ್ರೂ ತೆಗೆದಾಕ್ಬೇಕು. ಅದು ಬಿಡುಗಡೆಗೆ ತಡೆಯಾಗಿದೆ. ಅಲ್ಲಲ್ಯ ಬೇಡವಾದ ಚಿಂತೆ ಬೇಡವಾದ ಆಲೋಚನೆ ಶತ್ರು ಏನೇ ಹಾಕಿದ್ರು ಇವತ್ತು ನಾವು ಸಭೆಯಿಂದ ಹೋಗುವಾಗ ಅದು ತೆಗೆದಾಕ್ಬೇಕು. ಅದೇ ನಿಮ್ಮ ಜೀವಿತದಲ್ಲಿ ಬಿಡುಗಡೆಗೆ ತಡೆಯಾಗಿದೆ. ಅನೇಕರು ಅನ್ಕೊಂತಾರೆ ಬಿಡುಗಡೆ ಆಗ್ತಿಲ್ಲ, ಅನೇಕರು ಅನ್ಕೊಂತಾರೆ ನಮ್ಮ ಕುಟುಂಬದಲ್ಲಿ ಏಳಿಗೆ ಆಗ್ತಿಲ್ಲ, ಅನೇಕರು ಅನ್ಕೊಂತಾರೆ ಕುಟುಂಬದಲ್ಲಿ ಬತ್ತಾ ರಾಯರ್ ಕೂದಲ ಕತ್ತೆ ಆಯ್ತು ಅಂತ ಗಾದೆ ಇದೆಯಲ್ಲ, ಆತರ ಆತ್ಮಿಕ ಹೋಗಿದ್ದು ರಾತ್ರಿ ಬರುವವರು ಬೆಳಿಗ್ಗೆ ಸಾಯಂಕಾಲ ಬರ್ತಿರೋರು ಸಡನ್ ಆಗಿ ಸಭೆ ಬಿಟ್ಟೋದ್ರು, ಸಡನ್ ಆಗಿ ಸಭೆಗೆ ಬರ್ತಾ ಇಲ್ಲ, ಸಡನ್ ಆಗಿ ಪ್ರಾರ್ಥನೆ ಆಯ್ತಿದ್ರೆ ನಡೆಯಕ್ಕಾಗ್ತಿಲ್ಲ, ಸಡನ್ ಆಗಿ ಕುಟುಂಬದ ಸಮಾಧಾನ ಕೆಟ್ಟೋಯ್ತು. ಶತ್ರು ಪ್ಲಾನ್ ಮಾಡ್ತಾ ಇದ್ದಾನೆ. ಶತ್ರುನ ಯೋಜನೆಗಳು ಇದನ್ನ ಬಿಟ್ಟೋಗ್ಬೇಕು. ಶತ್ರು ಒಬ್ಬೊಬ್ಬರ ಕುಟುಂಬದಲ್ಲಿ ಹಿಡಿದು ಒಬ್ಬೊಬ್ಬರ ಆತ್ಮಿಕ ಜೀವಿತ ಹಿಡಿದು ಅನೇಕರನ್ನ ಮೈಂಡ್ ನ ಡೈವರ್ಷನ್ ಮಾಡ್ತಾ ಇದ್ದಾನೆ. ಇವತ್ತು ಶತ್ರು ಮಾಡುವಂತ ಆಲೋಚನೆ ಅದಕ್ಕೆ ಹೇಳಿದೆ, ಆತ್ಮಿಕವಾದ ಯುದ್ಧದಲ್ಲಿ ನನಗೆ ಆಲ್ರೆಡಿ ಜಯ ಇದೆ. ಅಲ್ಲ ನಿನಗೆ ಎದುರಾಗಿ ಕಲ್ಪಿಸುವ ಯಾವ ಆಯುಧವು ಜಯಿಸದು. ಇವತ್ತು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವಂತನು ನನ್ನ ದೇವರಾಗಿದ್ದಾನೆ. ಅಲ್ಲಲ್ಯ ಇವತ್ತು ನಿನ್ನ ಯೋಜನೆಗಳ ಮೇಲೆ ನಿನ್ನ ಯೋಚನೆ ಮೈಂಡು, ನಿನ್ನ ಮೈಂಡ್ ಅಲ್ಲಿ ಬೇಡವಾದ ಯೋಚನೆ ಶತ್ರುವಾದವನು ಏನನ್ನ ಇಕ್ಕಿದ್ದಾನೆ. ನಾವು ಅಕ್ಕಪಕ್ಕ ನೋಡೋದ್ ಬೇಕಿಲ್ಲ. ಬ್ರದರ್ ಅವ್ರಿಗೆ ಹೇಳ್ತಾ ಇದಾರೆ, ಸಿಸ್ಟರ್ ಅವ್ರಿಗೆ ಹೇಳ್ತಾ ಇದಾರೆ, ಪಾಸ್ಟರ್ ಅವ್ರಿಗೆ ಹೇಳ್ತಾ ಇದ್ರು, ನಾವು ಕಣ್ಣುಗಳನ್ನು ಮುಚ್ಚಿ ದೇವರೇ 1 ವಾರಗಳ ಕಾಲ ನಾನು ನಿನ್ನ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿದ್ದ, 1 ವಾರಗಳ ಕಾಲ ನಾನು ಈ ರೀತಿ ಜೀವಿಸಿದ್ದೇನೆ, 1 ವಾರಗಳ ಕಾಲ ನಾನು ಹಿಂಗಿದ್ದೇನೆ, ದೇವರೇ ನನ್ನನ್ನ ಈ ರೀತಿ ನೀನು ನೋಡ್ತಿದ್ಯಾ ಅಂತ ನಾವು ದೇವರ ಮುಂದೆ ಅಂತರಾಳದಿಂದ ನಿನ್ನ ಪ್ರಾರ್ಥಿಸುವುದೇ ಆದ್ರೆ ನಿನ್ನ ಹೃದಯದಲ್ಲಿರುವಂತ ಎಲ್ಲ ಪರಿಸ್ಥಿತಿ ದೇವರಿಗೆ ನೋಡ್ತಾ ಇದ್ದಾರೆ. ಒಬ್ಬೊಬ್ಬರು ಅಂತರಾಳದ ಹೃದಯದಿಂದ ದೇವರಿಗೆ ಸಮರ್ಪಿಸಿ ಶತ್ರುವಾದವರು ಈ ರೀತಿ ಬೇಡವಾದ ಯೋಚನೆ ನನ್ನ ಮೈಂಡ್ ಅಲ್ಲಿ ತಂದು ಹಾಕಿದ್ದಾರೆ. ದೇವರೇ ನಾನು ಸಭೆಯಿಂದ ಹೋಗುವಾಗ ನನಗೆ ಬಿಡುಗಡೆ ಬೇಕು, ಇವತ್ತು ಬಿಡುಗಡೆ ಬೇಕು, ಬಿಡುಗಡೆ ಇಲ್ಲದ್ರೆ ನಾನು ಎದ್ದಲ್ಲ. ಅಲ್ಲ ನಂಬಿಕೆಯಲ್ಲಿ ಹೇಳಬೇಕು. ಎಷ್ಟೇರಲು ಉಪವಾಸ ಮುಗಿಸಿ ಕೊನೆಯ ದಿನ ರಾಜ ವಸ್ತ್ರವನ್ನು ಧರಿಸ್ಕೊಂಡು ಗೋಣಿ ತಟ್ಟು ಹಾಕೊಂಡ್ ಬಂದಿಲ್ಲ, ಅವಳು ಯಾವ್ದೋ ಹಳೆ ಬಟ್ಟೆ ಹಾಕೊಂಡ್ ಬಂದಿಲ್ಲ, ರಾಣಿ ಬೇಕಾದಂತ ರಾಜ್ಯ ವಸ್ತ್ರವನ್ನು ಧರಿಸಿಕೊಂಡು ರಾಜನ ಮುಂದೆ ಹೋದ್ಲು. ಅವಳಿಗೊಂದು ಅವಳಿಗೊಂದು ನಂಬಿಕೆ. ದೇವ್ರ ಬಿಡುಗಡೆ ಕೊಟ್ಟಿದ್ದಾರೆ, ದೇವ್ರ ಅಧಿಕಾರ ನಡೆಸಿದ್ದಾರೆ, ದೇವ್ರ ಕಾರ್ಯ ನಡೆಸಿದ್ದಾರೆ. ಎಷ್ಟು ಜನ ಹೇಳಕ್ ಸಾಧ್ಯ? ಇವತ್ತು ನನ್ನ ಜೀವನ ದೇವ್ರ ಅಧಿಕಾರ ನಡೆಸಿದ್ದಾರೆ, ನನ್ನ ಜೀವನ ದೇವ್ರ ಕಾರ್ಯ ಮಾಡಿದ್ದಾರೆ, ನನ್ನ ಜೀವನ ದೇವ್ರ ಅದ್ಭುತ ಮಾಡಿದ್ದಾರೆ, ನನ್ನ ಜೀವನ ಶತ್ರುನ ಹೋರಾಟದಿಂದ ಹೊರಬಿಟ್ಟಿದ್ದಾರೆ. ಎಷ್ಟು ಜನ ಹೇಳಕ್ ಸಾಧ್ಯ? ಶತ್ರು ಏನೇ ಪ್ಲಾನ್ ಮಾಡ್ಬೋದು, ಯುದ್ಧ ನಿನ್ನದಲ್ಲ, ಯುದ್ಧ ಯೆಹೋವನದು. ಅಲ್ಲೇಲೂಯ. ಇವತ್ತು ಧೈರ್ಯದಿಂದ ಎದ್ದೇಳಬೇಕು. ನಿನ್ನ ಕೃಪೆ ಶತ್ರು ಯಾವ ಸೈತಾನನ ಕದ್ದುಕೊಳ್ಳೋಕಾಗೋದಿಲ್ಲ. ನಿನ್ನ ಮೇಲಿರುವ ದೇವರ ಆಸ್ತದ ಕೃಪೆ ಯಾವ ಮಂತ್ರ ಕದ್ದುಕೊಳ್ಳೋಕಾಗೋದಿಲ್ಲ. ನಿನ್ನ ಮೇಲಿರುವ ದೇವರ ಆಸ್ತದ ಶಕ್ತಿ ಯಾವ ಚಿಂತೆಗಳು ತಗೊಳ್ಳೋಕಾಗೋದಿಲ್ಲ. ಇವತ್ತು ನಿನ್ನ ಮೇಲಿರುವ ದೇವರ ಕರ್ತನ ಕೃಪೆ ಅದು ದೇವರ ಸನ್ನಿಧಿಯಲ್ಲಿ ಬಲವುಳ್ಳದು. ಅಲ್ಲೆಲ್ಲ ಇವತ್ತು ದೇವರ ಹಸ್ತದಿಂದ ಬಂದಂತ ಕೃಪೆ ಶತ್ರು ನಿನ್ನನ್ನ ಕಿತ್ಕೊಳಕ್ಕಾಗೋದಿಲ್ಲ. ಇವತ್ತು ನಿಮ್ಮೊಬ್ಬೊಬ್ಬರಿಗೂ ನಂಬಿಕೆ ಇರಬೇಕು. ನಾನು ದೇವರ ಸನ್ನಿಧಿಯಲ್ಲಿ ಒಂದು ಆತ್ಮಿಕ ಹೋರಾಟದಲ್ಲಿ ಜಯ ಹೊಂದಿದ್ದೇನೆ, ಆತ್ಮಿಕ ಹೋರಾಟದಲ್ಲಿ ನಾನು ಬಿಡುಗಡೆ ಹೊಂದಿದ್ದೇನೆ, ಆತ್ಮಿಕ ಹೋರಾಟದಲ್ಲಿ ನನ್ನ ದೇವರು ಯುದ್ಧ ಮಾಡುವಂತನಾಗಿದ್ದಾರೆ. ಅಲ್ಲೆಲ್ಲ ಇವಾಗ ಎಷ್ಟರ ಪುಸ್ತಕ ಬರೋಣ. ಇಲ್ಲಿ ನೋಡಿ, ನಂಬಿಕೆ 3ನೇ ದಿನದಲ್ಲಿ ಎಷ್ಟರಳು
ಅಲ್ಲಿ ಒಂದು ನಿಮಿಷ, ರಾಜ್ಯ ವಸ್ತ್ರ ಭೂಷಿತಳಾಗಿ, ಅಲ್ಲಿ ಬರೋದ್ರಿಂದ ರಾಜ್ಯ ವಸ್ತ್ರ ಭೂಷಿತಳಾಗಿ ಉಪವಾಸ ಮಾಡೋಕ್ ಮೊದ್ಲನೇ ಏನ್ ಮಾಡ್ತಿದ್ರು, ಗೋಣಿ ತಟ್ಟನ್ನು ಕಟ್ಟಿಕೊಂಡು ಆ ದೇವರ ಸಮ್ಮುಖದಲ್ಲಿ ಯಾರ ಹತ್ರ ಹೋಗಿ ಮಾತಾಡ್ದಂಗೆ ಮೊಬೈಲ್ ಎಲ್ಲ ಇಟ್ಕೊಂಡು ಮಾತಾಡ್ತಿದ್ರ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ದೇವರ ಸಮ್ಮುಖದಲ್ಲಿ ಗೋಣಿ ತಟ್ಟನ್ನು ತಗ್ಗಿ, ಏನಕ್ಕೆ ಗೋಣಿ ತಟ್ಟು? ತನ್ನನ್ನು ತಾನು ತಗ್ಗಿಸುವಿಕೆ, ಒಂದು ವಿಧೇಯತೆ ತೋರಿಸ್ತದೆ. ಇವತ್ತು ಎಷ್ಟು ಜನ ವಿಧೇಯತೆ ಉಳ್ಳವರಾಗಿ ದೇವರ ಸಮ್ಮುಖದಲ್ಲಿ ಇದ್ದೇವೆ? ವಿಧೇಯತೆ ಉಳ್ಳವರಾಗಿ ದೇವರ ಸನ್ನಿಧಿಯಲ್ಲಿ ಎಷ್ಟು ಜನ ತಗ್ಗಿಸುವವರಾಗಿದ್ದೇವೆ? ಇವತ್ತು ನಾವು ವೈಯಕ್ತಿಕವಾಗಿ ನೋಡೋಣ. ವಿಧೇಯತೆ ನಮ್ಮಲ್ಲಿರುವುದೇ ಆದ್ರೆ ಒಂದು ತಗ್ಗಿಸುವಿಕೆ ನಮಗೆ ಬರುತ್ತೆ. ಒಂದು ವಾಕ್ಯ ಏನಾದ್ರು ಹೇಳುವುದೇ ಆದ್ರೆ ಈ ವಾಕ್ಯ ನನ್ನ ಬಿಡುಗಡೆಗಾಗಿ, ಈ ವಾಕ್ಯ ನನ್ನ ಕುಟುಂಬದ ದೇವರ ಕಾರ್ಯ ಮಾಡ್ತಾವೆ, ಇದು ಒಂದು ವಿಧೇಯತೆಯ ವಾಕ್ಯವಾಗಿದೆ ಅಂತೇಳಿ ನಾವು ಆ ವಾಕ್ಯಕ್ಕೆ ತಗ್ಗಿಸುತ್ತೇವೆ. ಅನೇಕರು ಆ ವಾಕ್ಯ ನಂಗೆ ಚುಚ್ಚಿಬಿಟ್ರು, ಆ ಪಾಸ್ಟು ನಂಗೆ ಚುಚ್ಚಿಬಿಟ್ರು, ಆ ಪಾಸ್ಟು ಹಿಂಗನ್ಬಿಟ್ರು. ಯಾಕಂದ್ರೆ ನೀನು ನರಕಕ್ಕೆ ಹೋಗ್ಬಾರ್ದು ಅಂತ ಸೇವಕರು ಹೇಳಿರ್ತಾರೆ, ನೀನು ನಾಶ ಹೋಗ್ಬಾರ್ದು ಅಂತ ದೇವ್ರ ಸೇವಕರು ನಿನ್ನ ಮುಖಾಂತರ ದೇವ್ರು ಮಾತಾಡಿರ್ತಾರೆ. ಆದ್ರೆ ನೀನು ತಪ್ಪಾದ ಯೋಚನೆ ಮೈಂಡಲ್ಲಿ ಇರೋದ್ರಿಂದ ಬರುವಂತ ಒಳ್ಳೆ ಮಾತು ಕೆಟ್ಟ ಮಾತಾಗುತ್ತೆ. ಅಲ್ಲೆಲ್ಲ ಅವೆಲ್ಲ ಬ್ರದರ್ ಎಲ್ರು ಯೂಟ್ಯೂಬ್ ಅಲ್ಲಿ ಮೆಸೇಜ್ ಒಂದು ರೀತಿ ಕೊಟ್ರೆ ಅದನ್ನ ತಪ್ಪಾಗಿ ತಿಳ್ಕೊಳೋ ಬುದ್ಧಿವಂತರು ತುಂಬಾ ಜನ ಇದ್ದಾರೆ. ಅಲ್ಲೆಲ್ಲ ಇವತ್ತು ದೇವರು ಅನೇಕ ಇಲ್ಲೇ ನಂಬ್ತೇವೆ ಅಂತಲ್ಲ, ಲೋಕದಲ್ಲಿ ಪ್ರತಿಯೊಂದು ಸೇವಕರು ವಿಶ್ವಾಸಿಗಳಿಗೆ ವಾಕ್ಯದ ಮುಖಾಂತರ ದೇವರು ಮಾತಾಡುವಾಗ ಕೆಲವರು ಅದನ್ನ ತಪ್ಪಾಗಿ ಕನ್ವರ್ಟ್ ಮಾಡ್ಕೊಂಡು ಅವ್ರ ಆತ್ಮಿಕ ಜೀವಿತ ನಷ್ಟಪಡಿಸ್ಕೊಳ್ತಾ ಇದ್ದಾರೆ. ಅಲ್ಲೆಲ್ಲ ಅಂತ್ಯದಲ್ಲಿ ದೇವರು ಆದುಕೊಂಡವ್ರನ್ನೇ ವಂಚಿಸ್ತಾರೆ ದೇವರು ಹಾಕಿದೆ. ನೋಡ್ತಿದ್ರೆ ಕರೆಯಲ್ಪಟ್ಟವರು ಅನೇಕರಾದರೂ ಆರಿಸಲ್ಪಟ್ಟವರು ಕೆಲವರು ಮಾತ್ರ. ಸುಮಾರು 12 ವರ್ಷಗಳ ಮುಂಚೆ ಹೆಂಗಿತ್ತೀನಿ ಜನ ತುಂಬಿ ಅಲ್ಲಿ ಗಂಟ ಇತ್ತು. ಎಲ್ಲೇ ಕಷ್ಟಪಡೋರೆ, ಹೊರೆ ಹೊತ್ತುವರೆ ಎಲ್ಲರೂ ಬಂದ್ರಿ, ಎಲ್ಲರೂ ಬಂದ್ರು. ಆದ್ರೆ ಕೊನೆಯಲ್ಲಿ ನಿಂತಿರೋ ಸ್ವಲ್ಪ ಮಾತ್ರ. ಅಲ್ಲೆಲ್ಲ ಈ ಒಂದು ಅಂತ್ಯ ದಿನದಲ್ಲಿ ಯಾರು ಆತ್ಮಿಕ ಯುದ್ಧದಲ್ಲಿ ಸೋತು ಹೋಗ್ಬಾರ್ದು. ಶತ್ರುವಾದನ ಬೇಡವಾದ ಯೋಚನೆಗಳು ಹೃದಯದಲ್ಲಿ ಮೈಂಡ್ ಅಲ್ಲಿ ತರ್ತಾನೆ. ಶತ್ರುನ ಯಾವುದೇ ಮಾತು ನಿನ್ನ ಮೈಂಡ್ ಇರುವುದಾದ್ರೆ ಅದನ್ನ ಇವತ್ತು ತೆಗೆದುಹಾಕೋಣ. ಅದು ನಿನ್ನ ಆತ್ಮಿಕ ಜೀವಿತಕ್ಕೆ ತಡೆಯಾಗಿದೆ, ಅದು ನಿನ್ನ ಕುಟುಂಬದ ಬಿಡುಗಡೆಗೆ ತಡೆಯಾಗಿದೆ, ಅದು ಸಭೆಯ ಬಿಡುಗಡೆಗೆ ತಡೆಯಾಗಿದೆ. ಒಬ್ಬೊಬ್ಬರು ವೈಯಕ್ತಿಕವಾಗಿ ಮೈಂಡ್ ಅಲ್ಲಿ ಏನಾದ್ರು ಚಿಂತನೆ ಇದ್ರೆ ಅದನ್ನ ತೆಗೆದುಹಾಕೊಳ್ಬಿಡ್ಬೇಕು. ಅದು ತೆಗೆದುಹಾಕುವಾಗ ದೇವರ ಕಾರ್ಯ ನಡೆಯುತ್ತೆ. ದೇವರ ಕಾರ್ಯ ಮಾಡುವಂತದ್ದು ಕಣ್ಣು ಕಂಡಿಲ್ಲ, ಕಿವಿ ಕೇಳಿಲ್ಲ, ಯಾವ ಮನುಷ್ಯ ಹೃದಯದಲ್ಲಿ ಊಹಿಸಲಿಲ್ಲ. ಎಷ್ಟು ಜನ ನಂಬ್ತೀರಾ? ಇವತ್ತು ನಂಬಿಕೆಯಿಂದ ನಾವು ಎದ್ದೇಳಬೇಕು. ಉಪವಾಸ ಪ್ರಾರ್ಥನೆ ಆಲ್ರೆಡಿ ಆಗಿದೆ, ಆಲ್ರೆಡಿ ಬಿಡುಗಡೆ ಕೊಟ್ಟಿದ್ದಾರೆ. ನಿನ್ನ ಜೀವನದಲ್ಲಿ ಇವತ್ತು ಯುದ್ಧ ರಣಾಂಗದಲ್ಲಿ ನಡೀತಾ ಇದೆಯಾ? ಯುದ್ಧದಲ್ಲಿ ಆಲ್ರೆಡಿ ಜಯ ನಿನಗಿದೆ, ಯುದ್ಧದಲ್ಲಿ ಆಲ್ರೆಡಿ ನಿನಗೆ ಬಿಡುಗಡೆ ಇದೆ, ಯುದ್ಧದಲ್ಲಿ ದೇವರ ಬಲ ನಿನ್ನೊಟ್ಟಿಗಿದೆ, ಯುದ್ಧದಲ್ಲಿ ದೇವರ ಹಸ್ತ ನಿನ್ನಲ್ಲಿದೆ. ಇವತ್ತು ಯುದ್ಧ ಬರುವುದು ನೀನು ನಾಶ ಪಡಿಸೋದಕ್ಕಲ್ಲ, ನಿನ್ನ ಆತ್ಮಿಕ ಜೀವಿತ ದಿನ ಮೇಲೆ ಹೋಗ್ಬೇಕು ಅಂತ ನಾನು ಅವಾಗಲೇ ಅದೇ ಹೇಳಿದೆ. ಯುದ್ಧ ಬರುವುದು ನಿನ್ನ ನಾಶ ಪಡೋದಕ್ಕಲ್ಲ, ನಿನ್ನ ಸ್ಥಾನವನ್ನು ಬದಲಾಯಿಸೋದಕ್ಕೆ. ಅಲ್ಲೆಲ್ಲ ಅಲ್ಲಿ ಎಷ್ಟರಲ್ಲಿ ನಂಬಿಕೆಯನ್ನು ದೇವಸ್ಥಾನದಲ್ಲಿ ಪ್ರಾರ್ಥನೆ ಮಾಡಬೇಕು. ಉಪವಾಸ ಪ್ರಾರ್ಥನೆ ಮಾಡುವಾಗ ಅಲ್ಲೆಲ್ಲಿಯ ರಾಜನ ಮುಂದೆ ಒಂದು ನಂಬಿಕೆಯನ್ನು ಹೊಸ ರಾಜ್ಯ ವಸ್ತ್ರವನ್ನು ಧರಿಸಿಕೊಂಡು ಹೋಗ್ತಾ ಇದ್ದಾಳೆ. ಅಲ್ಲೆಲ್ಲಿಯ ಅವ್ರಿಗೊಂದು ನಂಬಿಕೆ, ನನ್ನ ಪ್ರಾರ್ಥನೆಗೆ ಮರುತ್ತರ ಇದೆ, ನನ್ನ ಪ್ರಾರ್ಥನೆಗೆ ಬಿಡುಗಡೆ ಇದೆ, ನನ್ನ ಪ್ರಾರ್ಥನೆಗೆ ಕುಟುಂಬದಲ್ಲಿ ಕಾರ್ಯ ದೇವರು ನಡೆಸ್ತಾರೆ. ಇವತ್ತು ನಮ್ಗೊಂದು ನಂಬಿಕೆ ಇರಬೇಕು, ನಾನು ಪ್ರಾರ್ಥನೆ ಮಾಡಿದ್ದೇನೆ, ನನ್ನ ಕುಟುಂಬದಲ್ಲಿ ಮಾನವೋತ್ರ ಉಂಟಾಗುತ್ತೆ. ನಾನು ಪ್ರಾರ್ಥನೆ ಮಾಡಿದ್ದೇನೆ, ನನ್ನ ಕುಟುಂಬದಲ್ಲಿ ಬಿಡುಗಡೆ ನಡೆಯುತ್ತೆ. ನಾನು ಪ್ರಾರ್ಥನೆ ಮಾಡಿದ್ದೇನೆ, ನನ್ನ ಆತ್ಮಿಕ ಜೀವಿತ ದೇವರು ಬದಲಾಯಿಸ್ತಾರೆ. ಎಷ್ಟು ಜನ ಹೇಳಕ್ ಸಾಧ್ಯ? ಎಷ್ಟು ಜನ ಹೇಳ್ತೀರಾ? ಇವತ್ತು ನೀನು ಹಂಗೆ ಹಿಂಗೆ 1000 ಜನ 1000 ಹೇಳ್ಬೋದು. ನಿನ್ನ ನೋಡೋನೊಬ್ಬನಿದ್ದಾನೆ, ನಿನ್ನ ತಿಳಿದಿರೋನೊಬ್ಬನಿದ್ದಾನೆ, ನಿನ್ನ ಹೃದಯ ತಿಳಿದಿರೋನೊಬ್ಬನಿದ್ದಾನೆ, ನಿನ್ನ ಅವಸ್ಥೆಯನ್ನು ತಿಳಿದಿರೋನೊಬ್ಬನಿದ್ದಾನೆ, ನಿನ್ನ ಕಣ್ಣೀರು ತಿಳಿದಿರೋಬ್ಬನಿದ್ದಾನೆ. ಆ ಕಣ್ಣೀರನ್ನ ಹಲ್ಲೆಲೂಯಾ ಬದಲಾಯಿಸೋನೊಬ್ಬನಿದ್ದಾನೆ. ಓ ರಬ್ಬ ಶಾಲಕಂತರಿ ರಬಲ ಅಲ್ಲೆಲಿಯ ನಿನ್ನ ನೀರಿನ ಬುಗ್ಗಿಯಾಗಿ ದೇವರು ಮಾರ್ಪಡಿಸ್ತಾರೆ. ಅಲ್ಲೆಲಿಯ ದೇವರ ಸನ್ನಿಧಿಯಲ್ಲಿ ಬಲ ಹೊಂದುವವನು ಮನುಷ್ಯನು ಧನ್ಯನು. ಇವತ್ತು ನೀವು ದೇವರ ಸನ್ನಿಧಿಯಲ್ಲಿ ಬಲ ಹೊಂದುವಾಗ ಕೆಲವು ಕಣ್ಣೀರಿನ ಪರಿಸ್ಥಿತಿ ಬರುತ್ತೆ. ನಂಬರ್ 2, ಕಣ್ಣೀರಿನ ಪರಿಸ್ಥಿತಿ ಬರುವಾಗ 3ನೇ ಪಾಯಿಂಟ್, ಅದೇ ಕಣ್ಣೀರನ್ನು ನೀರಿನ ಬುಗ್ಗಿಯಾಗಿ ದೇವರು ಮಾರ್ಪಡಿಸ್ತಾರೆ. ಇವತ್ತು ಕೆಲವರು ಅನೇಕರ ಜೀವಿತದಲ್ಲಿ ನಿನ್ನ ಕಣ್ಣೀರು ಮಾನಸಾಂತರಕ್ಕೆ ನಡೆಸುತ್ತೆ. ಇವತ್ತು ನಿನ್ನ ಕಣ್ಣೀರು ಅನೇಕರಿಗೆ ಅದು ಬಿಡುಗಡೆಯಾಗಿ ನಡೆಸುತ್ತೆ. ಇವತ್ತು ನಿನ್ನ ಸುರಿಸುತ್ತ ಕಣ್ಣೀರು ದೇವರ ಸನ್ನಿಧಿಯಲ್ಲಿ ಮಹತ್ವ ಒಳ್ಳೆದ್ದು. ದೇವರ ಮಕ್ಕಳು ಸುರಿಸುವಂತ ಕಣ್ಣೀರು ಆತನ ಬುತ್ತಲಿಯಲ್ಲಿ ಸ್ಟೋರೇಜ್ ಆಗಿದೆ. ಎಷ್ಟು ಜನ ನಂಬ್ತೀರಾ? ನನ್ನ ಕಣ್ಣೀರಿಗೆ ಬೆಲೆ
ಕುಟುಂಬದಲ್ಲಿ ಇರುವವನು ಯಾರೇ ಆಗಿದ್ದಾನೆ ತಿಳುವಳಿಕೆ ನಮ್ಗಿರ್ಬೇಕು. ನಿನಗೆ ವಿರುದ್ಧವಾಗಿ ಕಲ್ಪಿಸುವ ಯಾವ ಆಯುಧವು ಜಯಿಸೋದು. ಕಳೆದ ವಾರ ಹೇಳಿದ್ದು, ಇವತ್ತು ಶತ್ರು ಏನೇ ಪ್ಲಾನ್ ಮಾಡ್ಬೋದು, ನಿನ್ನ ಆತ್ಮಿಕ ಜೀವಿತದಲ್ಲಿ ಇರುವಂತ ಹೋರಾಟದಲ್ಲಿ ಒಂದು ಬಿಡುಗಡೆ ನಿನ್ಗಿದೆ. ಆ ನಂಬಿಕೆ ಇದನ್ನ ಇರ್ಬೇಕು ನಿಮ್ಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಅದೇ ವಾಕ್ಯ ನೋಡುವುದಾದ ಎಸ್ತರಲ್ಲಿ 4ನೇ ವಾಕ್ಯ ಬರೋಣ. ಅದಕ್ಕೆ ಎಸ್ತರಳು ಅರಸನ ಚಿತ್ತಕ್ಕೆ ಬಂದರೆ ನಾನು ಇವತ್ತು ಇಲ್ಲಿ ತಮಗೋಸ್ಕರ ಸಿದ್ಧ ಮಾಡಿರುವ ಔತಣಕ್ಕೆ ಎಷ್ಟು ಜನ ಇದ್ರ ವೈರಿ ಮುಂದೆ ಊಟ ಮಾಡ್ಬೇಕು ಅಂತ ಅನ್ಕೊಂತೀರ? ಅಲ್ಲೆಲ್ಲ ವೈರಿಗಳ ಎದುರಲ್ಲಿ ಔತಣವನ್ನು ಸಿದ್ಧಪಡಿಸುವನು, ನಿನ್ನ ತಲೆಗೆ ತೈಲವನ್ನು ಹಚ್ಚುವನು. ಎಷ್ಟು ಜನ ನಂತರ ಇವತ್ತು ನಿನ್ಗೆ ವೈರಿ ನಿನ್ ಎದುರುಗಡೆ ಇರುವಾಗ ನಾವೇನೋ ಮಾತಾಡ್ತೀವ? ಎದುರುಗಡೆ ಯಾರ ಬಂದ ಪ್ರೈಸ್ ಬ್ರದರ್, ನನ್ ಮಗ ಒಂದ್ ಕಾಲದಲ್ಲಿ ನನಗೆ ಹೆಂಗ್ ಮಾತಾಡಿದ್ದ. ಮನುಷ್ಯ ಆಲೋಚನೆ ಉದಾಹರಣೆಗೆ ಹೇಳ್ತಾ ಇದ್ದು, ಯಾರಾದ್ರೂ ಬಂದ್ ಪ್ರೀತಿನ ಮಾತಾಡ್ರೆ ನಾವ್ ಪ್ರೈಸ್ ಅಂತಾರೆ. ಹಿಂದೇಲಿ ನಾವ್ ಹಿಂಗ್ ಚುಚ್ಬಿಟ್ಟ, ಅವತ್ ಹಂಗ್ ಮಾತಾಡ್ದ, ಅವನನ್ನ ಎಷ್ಟೇ ಇರು ನನ್ನ ವೈರಿ ಶತ್ರುವಾದ ನಮ್ಮ ಅನೇಕರ ಮೈಂಡಲ್ಲಿ ಇದೇ ಬೀಜ ಹಾಕೋದು. ಅಲ್ಲೆಲ್ಲ ಅವನನ್ನ ವೈರಿ ಅಲ್ಲಿ ಅವಳು ಎಷ್ಟೇನು ಉಪವಾಸ ಪ್ರಾರ್ಥನೆ ಮಾಡಿ ರಾಜನ ಮುಂದೆ ಹೋಗಿ ರಾಜನಿಗೆ ಆಹ್ವಾನ ಮಾಡ್ತಾರೆ. ಇವತ್ತು ರಾತ್ರಿ ಡಿನ್ನರ್ ರೆಡಿ ಆಗಿದೆ, ವೈರಿನೂ ಕರ್ಕೊಂಬನ್ನಿ. ಎಷ್ಟ್ ಜನ ಹೇಳಕ್ ಸಾಧ್ಯ ವೈರಿ ಜೊತೆ ಊಟ ಮಾಡಕ್ ಕುತ್ಕೊಳಕ್ಕೆ? ಇವತ್ತು ನಾವ್ ಯಾರನ್ನ ಒಬ್ರ ನನ್ ವಿರುದ್ಧವಾಗಿ ಯಾರನ್ನ ಇದ್ದು ಬಂದ್ರೆ ಸಾಕು, ಅವ್ನು ನನ್ಗೊಂದ್ ಕಾಲದಲ್ಲಿ ಹಂಗ್ ಮಾಡ್ಬಿಟ್ಟ ಅವನ್ ಜೊತೆ ಊಟ ಹಾಕಿ ಟೀನು ಬೇಡ ನನಗೆ. ಒಬ್ರು ಮನೆಗೆ ಹೋದ್ರೆ ಇವತ್ತು ಬ್ರದರ್ ಸಿಸ್ಟರ್ ಅವ್ರಾಗ್ಲೇ ಮನಸ್ಸಂದ್ರ ಪಟ್ಟಿರ್ತಾರೆ, ಅವ್ರಾಗ್ಲೇ ದೇವರ ತಂದು ಒಳ್ಳೆ ಪರಲೋಕರು ಆತ್ಮಿಕ ವಿಶ್ವಾಸಿಯಾಗಿ ಚೆನ್ನಾಗಿರ್ತಾರೆ. ಇನ್ನ ಇವರೇ ಮನಸ್ಸಂದ್ರ ಪಟ್ಟಿರಲ್ಲ. ನೋಡ್ರೆ ಹೆಸರು ವಿಶ್ವಾಸಿ, ಹೆಸರು ವಿಶ್ವಾಸಿ. ನಾವ್ ಓದ್ವಾಗ ಬ್ರದರ್ ಸಿಸ್ಟರ್ ಚೆನ್ನಾಗಿದೆ ಅದ್ರ, ಆಗ ನಾನ್ ಟೀ ಕಾಫಿ ಕುಡಿಯಲ್ಲ, ಇವತ್ತು ಉಪವಾಸ ಇದ್ದೀನಿ. ಬೆಳಗ್ಗೆ ತಾನೆ ಮಧ್ಯಾಹ್ನ ತಾನೆ ಬಿರಿಯಾನಿ ತಿಂದಿರ್ತಾರೆ ರೋಡಲ್ಲಿ. ಬ್ರದರ್ ಚೋಚೋ ತಂದು ಕೊಟ್ರೆ, ಬ್ರದರ್ ನನಗೆ ಚೋಚೋ ಬೇಡ, ಉಪವಾಸ ಇದ್ದೀನಿ ಬ್ರದರ್. ಒಳಗಡೆ ಶತ್ರು ಅದನ್ನು ಕುದಿತಾ ಇರ್ತೈತೆ, ಅವನು ವೈರಿ ವೈರಿ ಅಂತ. ಇವತ್ತು ಆ ರೀತಿ ಶತ್ರು ಹೃದಯದಲ್ಲಿ ಏನಾದ್ರೂ ಬೇಡವಾದ ಚಿಂತೆ ಇದ್ರೆ ತೆಗೆದುಹಾಕೋಣ. ಅಲ್ಲೆಲ್ಲ ವೈರ್ಯ ಮುಂದೆ ನಿನಗೆ ದೇವರ ಔತಣವನ್ನು ಸಿದ್ಧಪಡಿಸಿ ನಿನ್ನ ತಲೆಗೆ ತೈಲವನ್ನು ಹಚ್ಚಿ ತುಂಬಿ ಹೊರಸೂಸುವಂತೆ ನನ್ನ ದೇವರು ಮಾರ್ಪಡಿಸ್ತಾರೆ. ಇವತ್ತು ನಿನ್ನ ಮೇಲೆ ಇರುವಂತ ಅಭಿಷೇಕ ಸಾಮಾನ್ಯವಾದ ಅಭಿಷೇಕ ಅಲ್ಲ, ಅದು ತುಂಬಿ ಹೊರಸೂಸುವಂತದಾಗಿದೆ. ನಿನ್ನ ಮುಖಾಂತರ ನಿನ್ನ ಮಕ್ಕಳಲ್ಲಿ ಬಿಡುಗಡೆ, ನಿನ್ನ ಮುಖಾಂತರ ನಿನ್ನ ತಂದೆ ತಾಯಿ ಜೀವಿತದಲ್ಲಿ ಬಿಡುಗಡೆ, ನಿನ್ನ ಮುಖಾಂತರ ಬಂಧು ಮಿತ್ರರಲ್ಲಿ ಬಿಡುಗಡೆ, ನಿನ್ನ ಮುಖಾಂತರ ಸ್ನೇಹಿತರಲ್ಲಿ ಬಿಡುಗಡೆ. ಅನೇಕರ ಜೀವಿತದಲ್ಲಿ ಮಾನಸಾಂತರ ಉಂಟಾಗಬೇಕು ಅಂದ್ರೆ ನೀನು ಮೊದಲು ಮಾನಸಾಂತರ ಉಂಟಾಗಬೇಕು. ಅಲ್ಲೆಲ್ಲ ಹೃದಯದಲ್ಲಿ ಏನಾದ್ರೂ ಚಿಂತೆ ಇದ್ರೆ, ಇವತ್ತು ನನ್ಗೆ ಅದೇನೋ ಗೊತ್ತಿಲ್ಲ ಹೇಳ್ಬೇಕು ಅಂತಂದ್ರೆ, ಹೃದಯದಲ್ಲಿ ಏನಾದ್ರೂ ಪ್ಲಾನ್ಗಳಿದ್ರೆ ಅದನ್ನ ತೆಗೆದುಹಾಕೋಣ. ದೇವ್ರಿಗೆ ವಿಧೇಯತ್ವ ಇರೋದು, ದೇವ್ರಿಗೆ ವಿರುದ್ಧವಾಗಿರೋದು ಹೃದಯದಲ್ಲಿ ವೈಯಕ್ತಿಕವಾಗಿ ನೋಡೋಣ. ಇದು ನಮ್ಮ ಅಮ್ಮಂಗೆ ಹೇಳಕ್ಕಾಗಲ್ಲ, ನಮ್ಮ ಅಪ್ಪಂಗೆ ಹೇಳಕ್ಕಾಗಲ್ಲ, ನನ್ ಗಂಡನ್ಗೆ ಹೇಳಕ್ಕಾಗಲ್ಲ. ನಿನ್ನ ಹೃದಯದಲ್ಲಿ ಏನಾದ್ರೂ ಬೇಡವಾದ ಚಿಂತೆ ಎದ್ದು ಬರ್ತಿದೆ ಅಂದ್ರೆ ಅದನ್ನ ಗದರಿಸ್ಬೇಕು. ಸೈತಾನನ ಗದರಿಸಿದೆ, ಆತ ನಿಮ್ಮನ್ನು ಬಿಟ್ಟು ಓಡಿ ಹೋಗೋಣ. ಇವತ್ತು ನಿನ್ನ ಗದರಿಸುವಾಗ ಸಭೆಯನ್ನ ಬಿಟ್ಟು ನಿನ್ನ ಕುಟುಂಬನ ಬಿಟ್ಟು ಶತ್ರು ಏನು ದಾರಿ ಚದುರಿದೆ. ಇವತ್ತು ಶತ್ರು ಏನೋ ಪ್ಲಾನ್ ಮಾಡಬಹುದು, ಇವತ್ತು ನೀನು ಹೊಂದಿರುವಂತ ಬಲ ದೇವರಲ್ಲಿ ಆಗಿದೆ. ಹಲ್ಲೆಲೂಯಾ. ಇವತ್ತು ಅಲ್ಲಿ ಊಟಕ್ಕೆ ಕರೆದಾಗ ರಾಜನ ಊಟಕ್ಕೆಲ್ಲ ಕರೆದು ಅವಾಗ ಎಷ್ಟೇ ಹೇಳ್ತಾ ಇದ್ದಾರೆ. ಅಲ್ಲೆಲ್ಲ ಒಂದ್ ಮಾತಿದ್ರು, ದೇವರ ಮಕ್ಕಳಿಗೆ ವಿರುದ್ಧವಾಗಿ ವೈರಿ ಎದ್ದಿದ್ದಾನೆ, ಆ ವೈರಿ ಇವನೇ. ಯಾಕಂದ್ರೆ ಅವಳ ಪ್ರಾರ್ಥನೆಗೆ ಬೆಲೆ ಸಿಕ್ಕಿದೆ, ಅವಳ ಪ್ರಾರ್ಥನೆಗೆ ಉತ್ತರ ಸಿಕ್ಕಿದೆ, ಅವಳ ಪ್ರಾರ್ಥನೆಗೆ ದೇವರು ಎದ್ದು ಬಂದು ನ್ಯಾಯ ತೀರಿಸಿದ್ರು. ಅಲ್ಲೆಲ್ಲ ಆದ್ರಿಂದ ಇವತ್ತು ಆ ವಾಕ್ಯ ಮೇಲೆ ಆ ವಾಕ್ಯ ನೋಡೋಣ. ವಾಕ್ಯ ಓದಿ ಕೀರ್ತನೆ ಕೊನೆಯದಾಗಿ ಇನ್ನೊಂದ್ಸಲ ವಾಕ್ಯದನ್ನ ಕೀರ್ತನೆ 84:5-6 ವಾಕ್ಯ. ಇವತ್ತು ನಿನ್ನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯರು. ಇವತ್ತು ದೇವರಲ್ಲಿ ಬಲ ಹೊಂದೋರು ಧನ್ಯರು. ಎಷ್ಟು ಜನ ನಂಬ್ತೀರಾ? ಇವತ್ತು ನಾವು ಬರುವಾಗ ಯಾವ ಬಲಯುತದಲ್ಲಿ ಬಂದಿದ್ದೀವಿ ನಮಗ್ ಗೊತ್ತಿಲ್ಲ, ಯಾವ ಅನಾರೋಗ್ಯದಲ್ಲಿ ಬಂದಿದ್ದೀವೋ ನಮಗ್ ಗೊತ್ತಿಲ್ಲ. ನಿನ್ನನ್ನು ತಿಳಿದಿರೋನೊಬ್ಬನಿದ್ದಾನೆ, ನಿನ್ನ ವೇದನೆ ತಿಳಿದಿರೋರೊಬ್ಬರು ಇದ್ದಾರೆ. ಅದಕ್ಕೆ ನಿನ್ನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯರು. ಎಷ್ಟು ಜನ ಹೇಳಕ್ ಸಾಧ್ಯ? ಅಲ್ಲೆಲ್ಲ ಮಾತ್ರ ನೆಕ್ಸ್ಟ್ ನೋಡುವುದಾದ್ರೆ
ಅವರು ಯಾತ್ರಾಪರರಾಗಿ ಯಾತ್ರಾಪರರಾಗಿ ಕಣ್ಣಿನ ಕರುಗಳನ್ನು ದಾಟುವಾಗ ಒಂದು ನಿಮಿಷ. ಇವತ್ತು ಕಣ್ಣೀರಿನ ಪರಿಸ್ಥಿತಿ 2ನೇ ಪಾಯಿಂಟ್ ಅವಲೇದು. ಕಣ್ಣೀರಿನ ಪರಿಸ್ಥಿತಿ. ಕಣ್ಣೀರು ಬಾಕೋ. ಬಾಕೋ ಅಂದ್ರೆ ಇಬ್ರಿಯ ಭಾಷೆಯಾಗಿದೆ. ಆ ಬಾಕೋ ಅಂದ್ರೆ ಇಬ್ರಿಯ ಭಾಷೆಯಲ್ಲಿ ಕಣ್ಣೀರು. ಬಾಕೋ ಎಂಬ ಪದದ ಅರ್ಥ ಕಣ್ಣೀರು. ಇವತ್ತು ಕಣ್ಣೀರಿನ ಪರಿಸ್ಥಿತಿ ನಿನ್ನ ಜೀವಿತದಲ್ಲಿ ಇರಬಹುದು. ಇವತ್ತು ಎಷ್ಟು ಜನರ ಜೀವಿತದಲ್ಲಿ ಕಣ್ಣೀರಿನ ಪರಿಸ್ಥಿತಿ ಇದೆ ಗೊತ್ತಿಲ್ಲ. ಆದ್ರೆ ಆ ಕಣ್ಣೀರ ಪರಿಸ್ಥಿತಿಗೆ ಬದಲಾಯಿಸುವವನು ನಮ್ಮ ಮಧ್ಯದಲ್ಲಿದ್ದಾನೆ. ಆ ಕಣ್ಣೀರಿನ ಪರಿಸ್ಥಿತಿನ ನಡೆಸಿದರೆ ಆ ಕಣ್ಣೀರಿನ ಪರಿಸ್ಥಿತಿಯಲ್ಲಿ ಕರ ಹಿಡಿದು ನಡೆಸುವವನು ಒಬ್ಬನಿದ್ದಾನೆ. ಮುಂದೆ ಓದುವುದಾದ್ರೆ ಮುಂದೆ ಓದಿದ್ರು ಅಲ್ಲಿ ಹೊರತೆಗಳನ್ನು ತೋಡಿ ನೀರಿನ ಸ್ಥಳವಾಗ ಮಾಡುತ್ತಾನೆ. ಇವತ್ತು ಕಣ್ಣೀರಿನ ಪರಿಸ್ಥಿತಿಯನ್ನು, ಆ ಕಣ್ಣೀರಿನ ಕಣವೆಯನ್ನು ನೀರಿನ ಬುಗ್ಗಿಯಾಗಿ ದೇವರು ಮಾರ್ಪಡಿಸ್ತಾರೆ. ನಿನ್ನ ಕಣ್ಣೀರು ಅನೇಕರಿಗೆ ಮಾನಸಾಂತರ ಉಂಟಾಗುತ್ತೆ. ಇವತ್ತು ನಿನ್ನ ಕಣ್ಣೀರು ಅನೇಕರಿಗೆ ಒಂದು ಬಿಡುಗಡೆಯಾಗಿ ದೇವರು ನಡೆಸ್ತಾರೆ. ಅಲ್ಲೆಲ್ಲುಯಾ. ಎಷ್ಟು ಜನ ನಂಬ್ತೀರಾ? ಅಲ್ಲೆಲ್ಲುಯಾ. ಕೊನೆಗೆ 4ನೇ ಪಾಯಿಂಟು, ಮುಂಗಾರು ಮಳೆಯು ಮುಂಗಾರು ಮಳೆ ಅದನ್ನು ಸಮೃದ್ಧಿಗೊಳಿಸುತ್ತದೆ. ಇವತ್ತು ಮುಂಗಾರು, ಅನೇಕ ರೈತರು ಮುಂಗಾರು ಮಳೆ ಬರ್ಲಿ ಅಂತ ಕಾಯ್ತಾ ಇರ್ತಾರೆ. ಯಾಕೆ? ಬೆಳೆ ಹಾಕ್ಬೇಕು, ಆಶೀರ್ವಾದ ಈ ಸಮಯ ಸಿಗುತ್ತೆ. ಇವತ್ತು ಮುಂಗಾರು ಮಳೆ ನಿನ್ನ ಜೀವಿತದಲ್ಲಿ ಆಶೀರ್ವಾದಕರವಾಗಿ ದೇವರು ಮಾರ್ಪಡಿಸ್ತಾರೆ. ಎಷ್ಟು ಜನ ನಂಬ್ತೀರಾ? ಯಾಕಂದ್ರೆ ಇವತ್ತು ಯುದ್ಧದಲ್ಲಿ ಜಯ ಕೊಡುವ ದೇವರು ನನ್ನೊಟ್ಟಿಗಿದ್ದಾನೆ. ಯುದ್ಧವು ನನ್ನದಲ್ಲ, ದೇವರದು ಯುದ್ಧವಾಗಿದೆ. ನಿನ್ನಲ್ಲಿ ಬಲ ಹೊಂದುವ ಮನುಷ್ಯನು ಧನ್ಯನು. ನಾನು ಈ ದಿನ ಸಭೆಯಿಂದ ಎದ್ದು ಹೋಗುವಾಗ ನಾನು ದೇವರಲ್ಲಿ ಬಲ ಹೊಂದಿದ್ದೇನೆ. ಎಷ್ಟು ಜನ ಹೇಳಕ್ ಸಾಧ್ಯ? ಅಲ್ಲೆಲ್ಲಾ. ಅದಕ್ಕಾಗಿ ಈ ಒಂದು ವಾಕ್ಯದ ಮುಖಾಂತರ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಅವಕಾಶ ಕೊಡುವ ದೇವರಿಗೂ ದೇವ ಸೇವಕರು ವಂದನೆ ಸಲ್ಲಿಸ್ತೀನಿ.